ನಿಮ್ಮ ಹೆಸರು ಅಂಕಲ್? ಆದಪ್ಪ. ಎಲ್ಲಿಂದ ಬಂದದು? ರಾಯಚೂರಿನಿಂದ ಬಂದಿದೆ ಸರ್. ರಾಯಚೂರು. ಏನಾಗಿದೆ ನಿಮಗೆ? ಇಲ್ಲಿ ಸೊಂಟ ನೋವು ಭಾರಿ ಬಾಧ ಇದ್ರದ್ದು. ಇಲ್ಲಿ ಈಗ ನೋವು ಉಂಟಾ? ನೋವು ಇದ್ರಿ. ಎಷ್ಟು ಸಮಯದಿಂದ? ಈಗ ಒಂದು 2 ತಿಂಗಳಾಯ್ತ್ರಿ. ಔಷಧಿ ತಗೊಂಡಿದ್ದೀರಾ? ತಗೊಂಡು ಕಡಿಮೆ. ತುಂಬಾ ನೋವು ಉಂಟಾ? ತುಂಬಾ ನೋವು. ಈಗ ಯೇಸು ಗುಣ ಮಾಡ್ತಾ ನಂಬ್ತೀರಾ ನೀವು? ನಂಬ್ತು. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಸ್ವಾಮಿ. ಈ ತಂದೆಯವರ ಸೌಖ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕಳೆದ 2 ತಿಂಗಳಿಂದ ಕರ್ತನೆ ಅವರು ಸೊಂಟದ ವೇದನೆಯಿಂದ ಅವರು ಕಷ್ಟಪಡ್ತಾ ಇದ್ದಾರೆ. ಈ ಬಂಧನದಿಂದ ಅವರಿಗೆ ಪರಿಪೂರ್ಣ ಸೌಖ್ಯವನ್ನು ಕೊಡಬೇಕೆಂಬುದ ಕರ್ತನೆ ಕೇಳ್ಕೊಡ್ತಾ ಇದ್ದೇನೆ ಸ್ವಾಮಿ. ಈ ರೋಗದಿಂದ ಅವರಿಗೆ ಸ್ವತಂತ್ರ ಮಾಡಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳ್ಕೊಡ್ತೇನೆ ಸ್ವಾಮಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆಡಿರಿ, ನಾನು ನಿಮ್ಮನ್ನು ಬಿಡುಗಡೆ ಮಾಡುವೆನು, ನೀವು ನನ್ನನ್ನು ಕೊಂಡಾಡುವರಿ ಎಂಬುದಾಗಿ ಹೇಳಿದ ಆ ವಾಕ್ಯಕ್ಕೆ ಅನುಗುಣವಾಗಿ ಈ ತಂದೆಯನ್ನು ಮುಟ್ಟಿ ಸೌಖ್ಯ ಪಡಿಸಬೇಕೆಂಬುದ ಕರ್ತನೆ ಕೇಳ್ಕೊಳ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಸೊಂಟದ ಭಾಗದಲ್ಲಿ ನೋವಿಗೆ ಅಪ್ಪಣೆ ಕೊಡ್ತಾ ಇದ್ದೇನೆ. ಅಟ್ ನೇಮ್ ಆಫ್ ಜೀಸಸ್ ಫ್ರೀ ಆಗಲಿ. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಂದೆಯವರಿಗೆ ಗುಣವಾಯಿತು. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಂದೆಯವರಿಗೆ ಗುಣವಾಯಿತು. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಈ ತಂದೆಯವರ ಗುಣವಾಯಿತು. ಎಲ್ಲ ಸೊಂಟನ್ನು ಬಿಟ್ಟು ಹೋಗಲಿ. ಅಟ್ ಇನ್ ಜೀಸಸ್, ಅಟ್ ಇನ್ ಜೀಸಸ್, ಅಟ್ ಇನ್ ಜೀಸಸ್. ಈಗ ನೋಡಿ, ಪರೀಕ್ಷೆ ಮಾಡಿ, ಬಗ್ಗೆ ನೋಡಿ, ನಡೆದು ನೋಡಿ. ಹೋಯ್ತು. ಯಾರು ತಗೊಂಡ್ರು ಹೇಳಿ? ಎಸಪ್ಪ, ನನಗೆ ವಂದನೆ, ನನಗೆ ಸೌಖ್ಯ ಕೊಟ್ಟದ್ದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸುತ್ತೇನೆ.